ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ಭಾರತೀಯ ಚಿತ್ರರಂಗದಲ್ಲೇ ಅತಿ ವೇಗವಾಗಿ ಶೂಟಿಂಗ್ ಕಂಪ್ಲೀಟ್ ಮಾಡೋ ಒಬ್ಬ ನಿರ್ದೇಶಕ ಅಂದ್ರೆ ಅವರು ಕಾಲಿವುಡ್ ಅಂದ್ರೆ ತಮಿಳು ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರು. ಈಗಾಗಲೇ ಅವರು ಮಾಡ್ತಿರುವಂತಹ ಕೂಲಿ ಸಿನಿಮಾ ಕಂಪ್ಲೀಟ್ ಆಗಿದೆ ಶೂಟಿಂಗ್. ಓವರ್ ಆಲ್ ಒಂದು 160 ದಿನಗಳಲ್ಲಿ ಸಿನಿಮಾದ ಶೂಟಿಂಗ್ ನ ಸಂಪೂರ್ಣವಾಗಿ ಅವರು ಕಂಪ್ಲೀಟ್ ಮಾಡಿರುವಂತದ್ದು. ಈಗಾಗಲೇ ನಿಮ್ಗೆ ಇನ್ಫಾರ್ಮೇಶನ್ ಸಹ ಗೊತ್ತಿರುತ್ತೆ. ಆ ಒಂದು ಸಿನಿಮಾದಲ್ಲಿ, ಕೂಲಿ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಗೂ ಕನ್ನಡದ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಸಹ ಅಭಿನಯಿಸ್ತಾ ಇರುವಂತದ್ದು. ಈಗಾಗಲೇ ಅವರ ಪೋರ್ಷನ್ ಏನಿತ್ತು ಸಿನಿಮಾದಲ್ಲಿ ಆ ಶೂಟಿಂಗ್ ಸಹ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು. ಇದರ ಜೊತೆಗೆ ಇತ್ತೀಚೆಗೆ ಈ ಕನ್ನಡದ ನಿರ್ದೇಶಕರು ಇರ್ಬೋದು ಅಥವಾ ಪರಭಾಷೆ ನಿರ್ದೇಶಕರು ಸಹ ಇರಬಹುದು, ಎಷ್ಟು ಕಲ್ತುಕೊಳ್ಳಬಹುದು ಲೋಕೇಶ್ ಕನಕರಾಜ್ ಅವರ ಒಂದು ಈ ನಡತೆ ಗುಣ ಅನ್ನುವಂಥದ್ದನ್ನ ತಿಳಿದುಕೊಳ್ಬೇಕಾಗುತ್ತೆ. ಸಾಕಷ್ಟು ಪ್ರಶಂಸೆ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಲೋಕೇಶ್ ಕನಕರಾಜ್ ಅವರಿಗೆ. ಅಂದ್ರೆ ಅವರು ಇತ್ತೀಚೆಗೆ ರೂಢಿಸ್ಕೊಂಡಂತಹ ಗುಣ ಅಲ್ಲ ಇದು. ಅವರು ಮೊದಲನೇದಾಗಿ ಅವರು ಯಾವ ಸಿನಿಮಾಗಳನ್ನ ಮಾಡ್ತಿದ್ರು ಅಷ್ಟೂ ಸಿನಿಮಾಗಳಲ್ಲಿ ಸಹ ಅವರು ತೀರಾ ಕಡಿಮೆ ಅವಧಿಯಲ್ಲಿ ಶೂಟಿಂಗ್ ನ ಕಂಪ್ಲೀಟ್ ಮಾಡ್ತಿರುವಂತ ಏಕೈಕ ನಿರ್ದೇಶಕ ಅನ್ನುವಂತಹ ಒಂದು ಪಟ್ಟಿಯಲ್ಲಿ ಅವರು ಇರುವಂತದ್ದು. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಸಹ ನಾವು ಈಗ ಸೋಷಿಯಲ್ ಮೀಡಿಯಾ ವಾಸ್ಟ್ ಆಗಿ ಬೆಳೆದಿರೋ ಕಾರಣದಿಂದ ಅವರೆಲ್ಲ ಸಿಕ್ಕಾಪಟ್ಟೆ ಪ್ರಶಂಸೆ ಮಾಡ್ತಿದ್ದಾರೆ. ಇಡೀ ಭಾರತೀಯ ಚಿತ್ರರಂಗದಲ್ಲೇ ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡೋ ಒಬ್ಬ ನಿರ್ದೇಶಕ ಇದ್ದಾರೆ ಅಂತ ಹೇಳಿದ್ರೆ ಅದು ಲೋಕೇಶ್ ಕನಕರಾಜ್ ಅವರು ಮಾತ್ರ ಅನ್ನುವಂಥದ್ದು. ಅವರ ಸೋಷಿಯಲ್ ಮೀಡಿಯಾ ಫ್ಯಾನ್ ಪೇಜ್ಗಳಲ್ಲೆಲ್ಲ ಅದನ್ನ ಪ್ರಮೋಟ್ ಮಾಡ್ತಿರೋವಂಥದ್ದು, ಜೊತೆಗೆ ಪ್ರಶಂಸೆ ಸಹ ಕೊಡ್ತಾ ಇರುವಂಥದ್ದು. ಪ್ರಭಾಷೆ ಸ್ಟಾರ್ ನಟ ನಟಿಯರು ಸಹ ಅದಕ್ಕೆ ಒಪ್ಕೊಳ್ತಾ ಇರುವಂಥದ್ದು. ಎಲ್ಲರೂ ಬಹುಪರಾಗ್ ಅಂತಿದ್ದಾರೆ ಅವರ ಒಂದು ಕೆಲಸಕ್ಕೆ. ಯಾಕಂದ್ರೆ ಲೋಕೇಶ್ ಕನಕರಾಜ್ ಅವರು ಪ್ರತಿ ಸಿನಿಮಾ ಮಾಡ್ಬೇಕಾದ್ರೂ ಕಲಾವಿದರ ಸಮಯಕ್ಕೆ ಇರಬಹುದು, ಜೊತೆಗೆ ನಿರ್ಮಾಪಕರ ಬಡ್ಡಿ ಕಟ್ಟಬೇಕಾಗುತ್ತೆ. ಸೊ ಇದೆಲ್ಲ ನಿಲ್ಲಬೇಕು. ನನಗೆ ಎಷ್ಟು ಬಜೆಟ್ ಸಿನಿಮಾದ ಹೇಳಿದ್ದೀನಿ ಅಷ್ಟು ಮಾತ್ರ ಅಲ್ಲಿ ಆಗ್ಬೇಕನ್ನುವಂಥದ್ದು. ಚೂರುಪಾರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಹುದು, ಆದ್ರೆ ಅಷ್ಟು ಬಜೆಟ್ ಅಲ್ಲಿ ಮಾತ್ರ ಅವ್ರು ಕಂಪ್ಲೀಟ್ ಮಾಡ್ತಾರೆ. ಇನ್ನು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಂತ ಬಂದಾಗ ಇತ್ತೀಚಿನ ನಾವು ಕನ್ನಡದಲ್ಲಿ ಸಿನಿಮಾಗಳನ್ನ ನಾವು ನೋಡೋದಾದ್ರೆ ಎಸ್ಪೆಷಲಿ ಒಂದಷ್ಟು ಸಿನಿಮಾಗಳ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಬರ್ತಿದೀವಿ. ಯಾಕೆ ಸಿನಿಮಾ ಲೇಟ್ ಮಾಡ್ತಾ ಇದ್ರ, 2 ವರ್ಷಕ್ಕೆ ಒಂದು ಸಿನಿಮಾ ಯಾಕೆ ರಿಲೀಸ್ ಮಾಡ್ತಿದ್ದಾರೆ? ದೊಡ್ಡ ದೊಡ್ಡ ಸ್ಟಾರ್ಸ್ ಇರಬಹುದು. ಫಾರ್ ಎಕ್ಸಾಂಪಲ್ ಈಗ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಶೂಟಿಂಗ್ ಒಂದು ತಡವಾಯಿತು. ಆದ್ರೆ ಈ ವರ್ಷನೇ ಅದು ರಿಲೀಸ್ ಆಗುತ್ತೆ ಅನ್ನುವಂತ ಎಲ್ಲ ಸೂಚನೆಗಳು ಸಿಕ್ಕಾಗಿದೆ. ಆದ್ರೆ ಯಶ್ ಅವರು 2 ವರ್ಷ ಆಯ್ತು ಒಂದು ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಅದು ಟಾಕ್ಸಿಕ್ ಸಿನಿಮಾದಲ್ಲಿ ಅವರು ಬಿಸಿ ಆಗಿರೋ ಕಾರಣದಿಂದ. ಯಾಕೆ ಟಾಕ್ಸಿಕ್ ಸಿನಿಮಾಗೆ 2 ವರ್ಷ ಬೇಕಾ ಶೂಟಿಂಗ್ ಅನ್ನುವಂತ ಪ್ರಶ್ನೆ ಮಾಡಬಹುದು. ಆದ್ರೆ ಅಲ್ಲಿ ಅವ್ರು ಬೇಕಾಗಿರುವಂತಹ ಒಂದಷ್ಟು ಕ್ಯಾರೆಕ್ಟರ್ಸ್ ಇರ್ಬೋದು, ಜೊತೆಗೆ ಶೂಟಿಂಗ್ ಸ್ಪಾಟ್ ಇರ್ಬೋದು, ಲೊಕೇಶನ್ ಏನಂತಾರೆ, ಜೊತೆಗೆ ವಿಜುವಲೈಸೇಷನ್ ಅವ್ರು ಅನ್ಕೊಂಡಿರೋದು, ಮೇಕಿಂಗ್ ವೈಸ್ ಇರ್ಬೋದು, ಜೊತೆಗೆ ಟೆಕ್ನಾಲಜಿ ಅವರು ಟೆಕ್ನಿಷಿಯನ್ಸ್ ನ ಪರಭಾಷೆಯಿಂದ ಕರೆದುಕೊಂಡು ಬಂದು ಇಲ್ಲಿ ಅದನ್ನ ಆಪರೇಟ್ ಮಾಡಬೇಕಾಗುತ್ತೆ. ಇತ್ತೀಚೆಗಷ್ಟು ಹಾಲಿವುಡ್ ಸ್ಟಂಟ್ ಮ್ಯಾನ್ ನೀವು ನೋಡಿರ್ಬೋದು, ಜೆ ಪೆರಿ ಅವರು ಬೆಂಗಳೂರಿಗೆ ಬಂದಿದ್ರು. ಆ ಬೆಂಗಳೂರಿನಲ್ಲಿ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ನಲ್ಲಿ ಅವ್ರು ಭಾಗಿಯಾಗಿದ್ರು. ಸೊ ಎಷ್ಟು ಅವ್ರಿಗೆ ಅವರು ಅಲ್ಲಿ ಕಂಪ್ಲೀಟ್ ಆಗಿ ಟ್ರೈನ್ ಮಾಡಿರುವಂಥದ್ದು. ಸೊ ಈ ರೀತಿ ಸಂದರ್ಭದಲ್ಲಿದ್ದಾಗ ಶೂಟಿಂಗ್ ಡೇಟ್ಸ್ ಸ್ವಲ್ಪ ಹೆಚ್ಚಾಗುತ್ತೆ, ಅವಧಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಒಂದಿಷ್ಟು 5 days ಅಲ್ಲಿ ನಾವು ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂಡಿರೋದು 10 ದಿನ ಅಲ್ಲಿ ತೆಗೆದುಕೊಂಡೇ ಕೊಂಡುತ್ತೆ. ಆದ್ರೆ ಲೋಕೇಶ್ ಕನಕರಾಜ್ ಅವರ ವಿಚಾರದಲ್ಲಿ ಇದು ಮಾತ್ರ ಕಾಂಪ್ರಮೈಸ್ ಆಗೋದೇ ಇಲ್ಲ. ನಾನು ಇಷ್ಟು ದಿನ ಶೂಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ದಿನ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಆಗೇ ಆಗುತ್ತೆ. ಟಾಕ್ಸಿಕ್ ಸಿನಿಮಾದು ಸಹ ಇದೇ ಏಪ್ರಿಲ್ 10 ರಿಲೀಸ್ ಆಗುತ್ತೆ ಇದೇ ವರ್ಷ ಅಂತ ಅವ್ರು ಹೇಳಿದ್ರು. ಆದ್ರೆ ಕಾರಣಾಂತರಗಳಿಂದ ಅದು ಬರ್ತಿಲ್ಲ. ಸೊ ಇದೇ ವರ್ಷ ಬಹುಶಃ ಒಂದು ಎಂಡಿಂಗ್ ನಲ್ಲಿ ಬರಬಹುದು ಅನ್ನುವಂತ ಒಂದು ಸೂಚನೆ ಸಿಕ್ಕಾಗಿದೆ. ಲೋಕೇಶ್ ಕನಕರಾಜ್ ಈ ಹಿಂದೆ ಕೈದಿ ಅನ್ನೋ ಸಿನಿಮಾ ಮಾಡಿದ್ರು ಕಡಿಮೆ ಅವಧಿಯಲ್ಲಿ. ಅದು ಕೇವಲ 62 ದಿನಗಳಲ್ಲಿ ಅವರು ಶೂಟಿಂಗ್ ನ ಕಂಪ್ಲೀಟ್ ಮಾಡಿ ಸಿನಿಮಾನ ಕೂಡ ರಿಲೀಸ್ ಮಾಡಿದ್ರು. ಅದೇ ಲಿಯೋ ಸಿನಿಮಾ, ದಳಪತಿ ವಿಜಯ್ ಅವರು ಆಕ್ಟ್ ಮಾಡಿರುವಂತ ಲಿಯೋ ಸಿನಿಮಾನ 125 ದಿನಗಳಲ್ಲಿ ಶೂಟ್ ಮಾಡಿ ರಿಲೀಸ್ ಮಾಡಿದ್ರು. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಸಿನಿಮಾನೇ, ಜೊತೆಗೆ ಬಿಗ್ ಬಜೆಟ್ ಲ್ಯಾವಿಶ್ ಸಿನಿಮಾ ಕೂಡ. ಅದೇ ರೀತಿಯಾಗಿ ಈಗ ಕೂಲಿ ಸಿನಿಮಾ ಸಹ ಬಿಗ್ ಬಜೆಟ್, ಪ್ಯಾನ್ ಇಂಡಿಯಾ, ಲ್ಯಾವಿಶ್ ಸಿನಿಮಾ ಎಲ್ಲವೂ ಆಗಿರುವಂತ, ಏನಂದ್ರೆ ಏನಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಆ ರೀತಿ ಈ ಸಿನಿಮಾ ಕೇವಲ 160 ದಿನಗಳಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಜೊತೆಗೆ ಬೇರೆ ಸ್ಟಾರ್ ನಟ ನಟಿಯರು ಇರಬಹುದು, ಒಂದಷ್ಟು ಟೆಕ್ನಿಷಿಯನ್ಸ್ ಇರಬಹುದು, ಅವರ ಸಮಯಕ್ಕೆ ನಾವು ಎಷ್ಟು ಒತ್ತು ಕೊಡ್ತೀವಿ ಅನ್ನುವಂಥದ್ದನ್ನ ಲೋಕೇಶ್ ಕನಕರಾಜ್ ಅವರಿಂದ ನಾವು ಕಲಿಬೇಕು ಅನ್ನುವಂಥ ಪ್ರಶಂಸೆಯನ್ನ ನೆಟ್ಟಿಗರಿರ್ಬೋದು, ಅಭಿಮಾನಿಗಳಿರ್ಬೋದು, ಪ್ರತಿಯೊಬ್ಬರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.